ಸ್ಮಶಾನದ ಜಾಗದ ಮೇಲೂ ಭೂಮಾಫಿಯಾ ಕಣ್ಣು ಬಿದ್ದಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. 4 ಎಕರೆ ಸ್ಮಶಾನ ಜಾಗವನ್ನ ಒತ್ತುವರಿ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ದೇವನಹಳ್ಳಿ ತಾಲೂಕಿನ ಸಿಂಗ್ರಹಳ್ಳಿ ಗ್ರಾಮದ ಜಮೀನಿದು. 4 ಎಕರೆ ಸ್ಮಶಾನ ಜಾಗವನ್ನ ಒತ್ತುವರಿ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ರಾಜಮ್ಮ, ವೆಂಕಟಸ್ವಾಮಿ, ಕೃಷ್ಣಮೂರ್ತಿ ಇವರು ಒತ್ತುವರಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. 10 ಕೋಟಿಗೂ ಹೆಚ್ಚು ಮೌಲ್ಯದ ಜಾಗದ ಮೇಲೆ ಇವರು ಕಣ್ಣು ಬಿದ್ದಿದೆ. ಈ ಒತ್ತುವರಿಯನ್ನ ಖಂಡಿಸಿ ಸ್ಮಶಾನದಲ್ಲಿ ಗ್ರಾಮಸ್ಥರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಸ್ಮಶಾನದ ಜಾಗದ ಮೇಲೆ ಭೂ ಮಾಫಿಯಾ ಕಣ್ಣು ಬಿದ್ದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ದೇವನಹಳ್ಳಿ ತಾಲೂಕಿನ ಸಿಂಗ್ರಹಳ್ಳಿ ಗ್ರಾಮದ ಜಮೀನೇನಿದೆ, ಆ ಜಮೀನನ್ನ ರಾಜಮ್ಮ, ವೆಂಕಟಸ್ವಾಮಿ, ಕೃಷ್ಣಮೂರ್ತಿ ಇವರೆಲ್ಲರೂ ಸೇರಿ ಒತ್ತುವರಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದು 10 ಕೋಟಿಗೂ ಹೆಚ್ಚು ಮೌಲ್ಯದ ಜಾಗದ ಮೇಲೆ ಇವರು ಕಣ್ಣು ಬಿದ್ದಿದೆ. ಇದಕ್ಕೆ ನಾವು ಒಪ್ಪೋದಿಲ್ಲ ಅಂತ ಖಂಡಿಸಿ ಸ್ಮಶಾನದಲ್ಲಿ ಗ್ರಾಮಸ್ಥರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಕೊಳ್ಳಗಳನ್ನು ನುಂಗುತ್ತಿರುವ ಭೂಗಳ್ಳರಿಗೆ ಸಿಂಗರಳ್ಳಿ ಗ್ರಾಮದ 4 ಎಕರೆ ಸ್ಮಶಾನದಲ್ಲಿ 2 ಎಕರೆ 25 ಕುಂಟೆಯನ್ನು ನುಂಗುತ್ತಿರುವ ಕಳ್ಳ ಬಾಕರಿಗೆ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ. ಸಿಂಗರಳ್ಳಿ ಗ್ರಾಮ ನೋಡಿ, ಪಹಣಿಯಲ್ಲಿ ಸ್ಮಶಾನ ಅಂತ ನಮೂದಾಗಿರ್ಲಿಲ್ಲ. ಸ್ಮಶಾನ ಅಂತ ಉಲ್ಲೇಖ ಇಲ್ಲದ ಕಾರಣ ಒತ್ತುವರಿ ಮಾಡೋದಕ್ಕೆ ಮುಂದಾದ್ರ ಗೊತ್ತಾಗ್ತಾ ಇಲ್ಲ. ಒತ್ತುವರಿದಾರರ ಬೆನ್ನಿಗೆ ನಿಂತಿದ್ದಾರೆ ಪ್ರತಿಷ್ಠಿತ ಬಿಲ್ಡರ್ಸ್ಗಳು ಅನ್ನುವಂಥ ಆರೋಪ ಕೂಡ ಕೇಳಬರ್ತಾ ಇದೆ. ಸರ್ಕಾರಿ ಜಾಗ ಉಳಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತೀವ್ರತರವಾದ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಳ್ಳ ಕೊಳ್ಳ ರಾಜಕಾಲುವೆಯ ನಂತರ ಈಗ ಸ್ಮಶಾನದ ಮೇಲೂ ಕೂಡ ಭೂಮಾಫಿಯಾ ಕಣ್ಣಿಟ್ಟಿರೋದು ಗೊತ್ತಾಗ್ತಾ ಇದೆ. 4 ಎಕರೆ ಸ್ಮಶಾನ ಜಾಗವನ್ನ ಒತ್ತುವರಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒತ್ತುವರಿ ಆಗಬಾರದು. ಸರ್ಕಾರಿ ಜಾಗವನ್ನ ಉಳಿಸಬೇಕು. ಇಲ್ಲ ಅಂತ ಅಂದ್ರೆ, ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಅಪ್ಪನ ನಾನು ಇಲ್ಲೇ ಉಣಿರೋದು, ನಮ್ಮ ಅಮ್ಮನ ನಾನು ಇಲ್ಲೇ ಉಣಿರೋದು, ನಾನು ಹೊಟ್ಟೆಗಿದ್ ಮಗ ಒಂದೋಯ್ತು ಅದು ಇಲ್ಲೇ ಉಣಿರೋದು, ನಮ್ಮ ದೊಡ್ಡಪ್ಪನ ಇಲ್ಲೇ ಉಣಿರೋದು, ನಮ್ಮ ದೊಡ್ಡಮ್ಮನ ಇಲ್ಲೇ ಉಣಿರೋದು, ಅವ್ರ ಅಪ್ಪನ ನೋಡಿ ಆಯ್ನಾ ಮುತ್ತಾತ ಕಾಲದಿಂದ ನಮ್ಮ ತಾತನವ್ರ ಕಾಲದಿಂದ ಇಲ್ಲೇ ಉಣೋದು. ನಮ್ದು ಅಂತ ಬಿಟ್ಕೊಡಕತ್ತದ, ನಾವೆಲ್ಲ ಹೋಗೋಣ. ನಾವು ಇನ್ನೂ ಹೆಣ್ಗಳೋದ್ರೆ ಎಲ್ಲಿ ಉಣೋದು? ಮನೆಗಳಾಗ ಉಣ್ಕೊಳ್ಳೋಣ? ಉಣಕ್ಕಾಗಲ್ಲ. ಅವರು ಹಾಕ್ಕೊಂಡು ದುಡ್ಡು ಮಕ ನೋಡ್ಕೊಂಡು ಮಶಾಣಕ್ಕೆ ಬಂದು ದುಡ್ಡು ಮಕ ನೋಡ್ಕೊಂಡಿದ್ರೆ ನಾವೆಲ್ಲ ಹೋಗ್ಬೇಕು? ನಮ್ಗೂ ಇರೋ ಮನೆ ಬಿಟ್ಟರೆ ಇನ್ನೇನು ಇಲ್ಲೇ? ನಾವೆಲ್ಲ ಉಣ್ಬೇಕು? ನಮ್ಮ ಅಪ್ಪನ ನಾನು ಇಲ್ಲೇ ಉಣಿರೋದು, ನಮ್ಮ ಅಮ್ಮನ ನಾನು ಇಲ್ಲೇ ಉಣಿರೋದು. ಸಿಂಗರಳ್ಳಿ ಗ್ರಾಮ, ಸೊರೆ ನಂಬರು 6. 6ರಲ್ಲಿ ಗೋಮಾಳ ಬಂದು ಒಟ್ಟು 65 ಎಕರೆ. ಅದರಲ್ಲಿ 8 ಎಕರೆ ರೈತರಿಗೆ ಮಂಜೂರು ಮಾಡ್ತಾರೆ. ಇನ್ನು 3 ಎಕರೆ ಸೈಟ್ಗಳಿಗೆ ಅಂದ್ಬಿಟ್ಟು ಮಂಜೂರು ಮಾಡ್ತಾರೆ. ಇನ್ನು 1 ಎಕರೆ ಹಳ್ಳ ಇದು ಬಂಡೆ ಇರ್ತದಲ್ಲ, ಅದಕ್ಕೂ 1 ಎಕರೆ ಮಂಜೂರು ಮಾಡ್ತಾರೆ. ಮತ್ತು ವ್ಯವಸಾಯ ಮಾಡೋದಲ್ಲ ಜಾಗ ಬಂಡೆ, ಅದೊಂದು 4 ಎಕರೆ ಮಂಜೂರು ಮಾಡ್ತಾರೆ. ಮತ್ತು 4 ಎಕರೆ ಸ್ಮಶಾನಕ್ಕೆ ಅಂತೇಳಿ ಮಂಜೂರು ಮಾಡಿ ಮೀಸಲಿಡ್ತಾರೆ. ಮೀಸಲಿಡ್ತಾರೆ. ಅದನ್ನೇನು ಮಾಡ್ತಾರೆ, ಪಾಣಿಗೆ ಇಂಡೀಕರಣ ಮಾಡೋದಿಲ್ಲ. ಆ ಪಾಣಿಗೆ ಇಂಡೀಕರಣ ಮಾಡೋದಿಲ್ಲ, ಅದು ಹಂಗೆ ಬಿಟ್ಟಿರ್ತಾರೆ. ಆವಾಗಿನಿಂದ ಇವತ್ತವರೆಗೂ ಹಂಗೆ ಸ್ಮಶಾನನು ಉಳ್ಕೊಂಬರ್ತಾನೆ ಇದ್ದಾರೆ. ಈಗ ಕೆಲವು ದಿನಗಳ ಹಿಂದೆ ಬಲಾಢ್ಯರು ಈ ಖಾಲಿ ಇರೋದನ್ನು ನೋಡ್ಕೊಂಡು ಅವ್ರಿಗೂ ಯಂಗಸ್ವಾಮಿ ಮತ್ತು ರಾಜಮ್ಮನವ್ರಿಗೂ ಅವ್ರಿಗೂ ಗ್ರಾಂಟ್ ಆಗಿದೆ. ಆ ಗ್ರಾಂಟ್ ಆಗಿರೋ ಜಾಗನ ಅವ್ರಿಗೂ ಬೇರೆ ಕಡೆ ಜಾಗ ಇದೆ, ಬೇರೆಯವ್ರಿಗೆ ಮಾರಾಟ ಮಾಡಿರೋ ಜಾಗನ ಅವ್ರ ಜಾಗದ ಮೇಲೆ 2 ಎಕರೆ ಬೇರೆಯವ್ರಿಗೂ ಪೋಡಿ ಮಾಡಿದ್ದಾರೆ. ಅವ್ರಿಗೆ ಇನ್ನು 1 ಎಕರೆ 30 ಗುಂಟೆ ಜಾಗ ಇಲ್ವಲ್ಲ, ಅದೇನು ಮಾಡಿದ್ದಾರೆ, ಸ್ವಲ್ಪ ಹಳ್ಳನೂ ಇತ್ತು, ಒಂದು ಅರ್ಧ ಎಕರೆ ಹಳ್ಳನೂ ಇತ್ತು, ಅದನ್ನು ಮುಚ್ಚಿದ್ದಾರೆ. ಮತ್ತು ಈಗ ಈ ಖಾಲಿ ಐತೆ ಸ್ಮಶಾನ, ಅದನ್ನು ಕಾಂಪೌಂಡ್ ಹಾಕೋಕ್ಕೆ ಅಕ್ರಮವಾಗಿ ಬಂದಿದ್ದಾರೆ.